ಏನಂತಾರಲ್ಲ, ಆಡೋ ಮಕ್ಳು ಎಲ್ಲಾ ಕಡೆ ಎಳುದಂಗೆ ಗಾಡಿ ಎತ್ಕೋ ಕಡೆ ಎಲ್ಲ ಬಂದು ಬೀಳ್ತೀರಲ್ಲ ಅವರು. ಅದರಲ್ಲೂ ಇಲ್ಲಿ ಓವರ್ಟೇಕ್ ಮಾಡಕ್ ಬಂದಿದ್ದೀರಾ. ಆಲ್ರೆಡಿ ಒದ್ದಾಡ್ತಾವ್ನೆ, ಆದ್ರೆ ಇವ್ರಿಗೆ ಇದೆಲ್ಲ ಟೆನ್ಷನ್ ಇಲ್ಲ, ಇವ್ರಿಗೆ ಇದೇ ಟೆನ್ಷನ್. ಅದು ಕುತ್ಕೊಂಡು ಬಟ್ ಇದು ಮಾಡಿದ್ರೆ ಒನ್ ಆಫ್ ದಿ ಬೆಸ್ಟ್ ಅಡ್ವೆಂಚರ್ ಆಗುತ್ತೆ. ನೋಡ್ಬೋದು ಹೇಗಿದೆ ಅಂತ. ನೋಡೋಣ. ಇಲ್ಲಿವರೆಗೂ ಓಕೆ, ಬಟ್ ಇಲ್ಲಿಂದ ಬೇಡ ಅಂತಂದ್ರು ಬೆಟ್ಟ ತೋರಿಸಿ ಮೇಲೆ ಹೋಗಿರುತ್ತೆ ಹೇಳಿ ನಮ್ಮ ಹುಡುಗ ಮಧ್ಯದಲ್ಲಿ ತಗ್ಲಾಕೊಂಡು ಬೈಕ್ ಕಡೆ ಬಿದ್ದಾಕೊಂಡು ಅಂಕಲು ಅಂಕಲ್ ಬನ್ನಿ, ಅಂಕಲ್ ಬಿದ್ಬಿಟ್ಟೆ. ಗುಡ್ ಮಾರ್ನಿಂಗ್ ಆಲ್. ನೆನ್ನೆ ಒಂದೊಳ್ಳೆ ಗವಿ ಬೆಟ್ಟ ಆಫ್ ರೋಡ್ ಮಾಡಿ ನಾವು ಎತ್ತೂರಲ್ಲಿ ಸ್ಟೇ ಆಗಿದ್ದೀವಿ. ಯಾಕೆ ಎತ್ತೂರು ಅಂತಂದರೆ ಇವತ್ತು ನಮ್ಮದು ಹೊಸಳ್ಳಿ ಮತ್ತು ಕಾಗಿನಾರೆ ಪ್ಲ್ಯಾನ್ ಇದೆ. ಅದಕ್ಕೆ ಇಲ್ಲಿ ಬಂದು ನಿಯರೆಸ್ಟ್ ಪ್ಲೇಸ್ ಆಗುತ್ತೆ ನಮಗೆ. ಬಿಕಾಸ್ ಟು ಸಕಲೇಶ್ಪುರ ಹೋಗೋಕ್ಕಾಗಲಿ, ಇಲ್ಲ ಅಂತಂದರೆ ಆ ಪಾಯಿಂಟ್ಸ್ನೆಲ್ಲ ನೋಡೋಕ್ಕಾಗಲಿ. ಸೊ ಇದಂತೂ ಒಂದು ಒಳ್ಳೆ ಬ್ಯೂಟಿಫುಲ್ ಸ್ಟೇ. ಸುತ್ತ ಫಾರ್ಮ್ ಹೌಸು, ಸೆಂಟ್ರಲ್ಲಿ ನಮಗೆ ಈ ಥರ ಒಂದು ಪ್ಲೇಸ್ ಸಿಕ್ಕಿರೋದು. ಅದು ಆ್ಯಂಡ್ ಯಾರೂ ಇಲ್ಲ, ಬರೀ ನಮ್ಮ ಟೀಮ್ ಮಾತ್ರನೇ ಇರೋದು. ತುಂಬ ಚೆನ್ನಾಗಿತ್ತು. ನೈಟೆಲ್ಲ ನಾವು ಬಂದು ಟಯರ್ಡ್ ಆಗಿರೋದ್ರಿಂದ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ನೈಟ್ ಇಷ್ಟೊಂದು ವ್ಯೂ ನೋಡೋಕ್ಕಾಗಲ್ಲ. ಮಾರ್ನಿಂಗ್ ಈ ವ್ಯೂ ನೋಡ್ತಾ ಇದ್ದರೆ ಅಲ್ಲಿ ಇಲ್ಲಿ ವ್ಯೂ ಪಾಯಿಂಟ್ ಹೋಗಿಂದ ಇದೇ ವ್ಯೂ ಚೆನ್ನಾಗಿದೆ ಅಂತ ತುಂಬ ಸಖತ್ತಾಗಿ ಅನ್ನಿಸ್ತಾ ಇದೆ. ನೀವು ಯಾರನ್ನ ಈ ಸ್ಟೇ ಗೊತ್ತಾಗಬೇಕು ಅಂತಂದರೆ ಕಮೆಂಟ್ ಮಾಡಿ, ಖಂಡಿತ ನಿಮಗೂ ತಿಳಿಸ್ಕೊಡ್ತೀನಿ ಇದು ಸ್ಟೇ ಎಲ್ಲಿದೆ, ಹೇಗೆ ಬರುತ್ತೆ ಅಂತ. ಸೊ ರೆಡಿಯಾಗಿ ಪಟ್ನೆ ನಾವು ಹೊರಟಿದ್ದು ಅಗೇನ್ ನಮ್ಮ ಕಾಗೆನಹಾರಿ ಕಡೆ. ಕಾಗೆನಹಾರಿ ನೋಡೋಣ ಅಂತ ನಮ್ಮ ಟೀಮು ಸ್ಟಾರ್ಟ್ ಮಾಡಿದ್ದೀವಿ ರೈಡ್ನ. ಸೊ ಬೆಳಗ್ಗೆ ಜೋಶಲ್ಲಿ ಆ್ಯಂಡ್ ಕಾಡಲ್ಲಿ ರೈಡ್ ಮಾಡೋದೇ ಒಂಥರ ಸಂತೋಷ. ಯಾಕೆ ಸಂತೋಷ ಅಂತಂದರೆ, ಒಂದು ಟ್ರಾಫಿಕ್ ಇರೋಲ್ಲ, ಇನ್ನೊಂದು ಈ ಆರನ್ ಕಿರಿಕಿರಿ ಸೌಂಡ್ ಇರೋಲ್ಲ. ಸೊ ಸುತ್ತ ಎಷ್ಟು ದೂರ ನೋಡಿದ್ರು ಬರೀ ಪ್ರಕೃತಿ, ನೇಚರು, ಅದ್ರ ಜೊತೆಗೆ ಆ ಕಾಡಲ್ಲಿ ಬರೋ ಅಂಥ ಸದ್ದು. ಸೊ ಇದ್ರ ಜೊತೆನೇ ಟ್ರಾವೆಲ್ ಮಾಡ್ಕೊತ ಹಾಗೆ ಆ ಕರು ರೋಡ್ಸ್ನ ನಾವು ರೈಡ್ ಮಾಡ್ಕೊತ ಹೋಗೋದೇ ಒಂಥರ ಮಜಾ ಇಲ್ಲಿ. ಸೊ ಹಾಗೆ ನಾವೆಲ್ಲ ನೀಟಾಗಿ ಹೊರಟಿದ್ದೀವಿ. ಸೊ ಕಾಗಿನಹಾರಿ ವ್ಯೂ ಪಾಯಿಂಟ್ಗೆ ನೋಡೋಣ ಇವತ್ತು ನಮಗೆ ಯಾವ ಥರ ಇರುತ್ತೆ ಆಫ್ ರೋಡು. ಕಾಗಿನಹಾರಿ ನನ್ನ ಪ್ರಕಾರ ಜಾಸ್ತಿ ಇಲ್ಲ ಅದು, ಬಟ್ ಆದ್ರೂ ಅದು ಎಷ್ಟು ಮಾಡ್ತೀವೋ ಅಷ್ಟು ಚಾಲೆಂಜಿಂಗ್ ಆಗೇ ಇದೆ ಅದು. ಬಿಕಾಸ್ ನಾನು ಹೇಳೋದ್ನಲ್ಲ, ಟೆರೇನ್ ಬಂದು ವೆಟ್ ಟೆರೇನ್ ಆಗಿರೋದ್ರಿಂದ ಜಾಸ್ತಿ ಸ್ಲಿಪ್ಪರಿ ಇರುತ್ತೆ. ಸೊ ನೋಡ್ಕೊಂಡು ಹೋಗಬೇಕು. ನೆನ್ನೆ ಅಂತೂ ನಮ್ಮ ಉದಯ್ ಬ್ರೋ ಅವರು ಸರಿಯಾಗಿ ಬಿದ್ದಿದ್ದಾರೆ. ಇವತ್ತು ಏನು ಮಾಡ್ತಾರೋ ನೋಡಬೇಕು. ಆದಷ್ಟು ಅವ್ರನ್ನ ಪಕ್ಕದಲ್ಲೇ ಇಟ್ಕೊಂಡು ಗಾಡಿನ ರನ್ ಮಾಡಬೇಕು. ಅಲ್ಲಿ ಸ್ಟಾರ್ಟಿಂಗ್ ಎಂಟ್ರಿ ಆದ್ರಿ ಕಾಗಿನಾರ, ಅಲ್ಲೇ ಹೇಳಿದೆ ಉದಯ್ ಬ್ರೋನ ಫಸ್ಟ್ ಕರ್ಕೊಳ್ರಪ್ಪ, ಅಪ್ಪಿತಪ್ಪಿ ಬಿದೋಗ್ಬಿಡೋರು ಅಂತ. ಆಲ್ರೆಡಿ ಹೇಳಿದ 5 ನಿಮಿಷಕ್ಕೆ ದಬಾಕೊಂಡು ಇಲ್ಲಿ ಬ್ರೇಕ್ ಬೆಂಡು, ಕಾಲು ಬೆಂಡು, ಒಟ್ಟಿನಲ್ಲಿ ಇದು ಏನಂತಾರಲ್ಲ, ಆಡೋ ಮಕ್ಳು ಎಲ್ಲಾ ಕಡೆ ಎಳುದಂಗೆ ಗಾಡಿ ಎತ್ಕೋ ಕಡೆ ಎಲ್ಲ ಬಂದು ಬೀಳ್ತೀರಲ್ಲ ಅವರು. ಅದರಲ್ಲೂ ಇಲ್ಲಿ ಓವರ್ಟೇಕ್ ಮಾಡಕ್ ಬಂದಿದ್ದೀರಾ. ಅಯ್ಯೋ, ಈ ಜಾಗದಲ್ಲಿ ಓವರ್ಟೇಕ್ ಧೈರ್ಯ ಇರ್ಬೇಕು. ಬಟ್ ಅದಕ್ಕೆ ಧೈರ್ಯಕ್ಕೆ ಸಿಕ್ಕಿದೆಯಲ್ಲ ಪ್ರೈಸು. ಇನ್ನೊಂದ್ಸರಿ ಯಾಕೋ ಅಲ್ಲ, ಇನ್ನೊಂದೇನು ಗೊತ್ತಾ, ಇಲ್ಲಿ ನೋಡಿ ಮಿರರ್ ಇರೋದು ಜನ ನೋಡಕ್ಕೆಲ್ಲ. ಅದಕ್ಕೆ ನಾನು ಹೇಳಿ ಸಾಕಾತು. ನಿಧಾನಕ್ಕೆ ಬನ್ನಿ, ಗ್ರಿಪ್ ಇಲ್ಲ, ಇದು ನೈಸ್ ಮಣ್ಣು. ಹೌದೌದೌದು, ಏನು ಪಿಕಪ್ ಇಲ್ಲ. ಕೇಳಿಸ್ಕೊಳ್ಳಿ. ಇದು ಬರೋದು ಮರ ಪುರ್ಸೋತಿಲ್ಲ. ಹೈವೇಲ್ ಬಂದಂಗ್ ಬಂದ್ರೆ ನಾನು ಎಷ್ಟು ಜನ ಹೇಳ್ದಾಕಿನಿ ಗೊತ್ತಾ, ಬೈಕ್ ಕಡೆ ಬಿದ್ದಾಕೊಂಡು ಅಂಕಲು ಹೇಳ್ದಾಕಿ ಅಂಕಲ್ ಬನ್ನಿ, ಅಂಕಲ್ ಬಿದ್ಬಿಟ್ಟೆ. ಒಳ್ಳೆದಣ್ಣ. ಈ ಟೈಮಲ್ಲಿ ಚೆನ್ನಾಗಿ ಜನ ಬರ್ತಾರಲ್ಲ. ಮಳೆ ಈಗ ಜಾಸ್ತಿ ಇದೆಯಲ್ಲ ಈಗ? ಅಲ್ಲೇ ಇಲ್ಲ, ಅಲ್ದಕ್ಕೆ 100 ಇಂಚ್ ಆಯ್ತು, ಇವತ್ತು 20 ಇಂಚ ಇಲ್ಲ. ಮಳೆ ಇದ್ದಿದ್ರೆ ಇನ್ನು ಅಲ್ಲೇ ದಬ್ಬಾಕೊಂತ ಇದಾರೆ ನಾವು ಫ್ರಂಟಲ್ಲೇ ಟರ್ನಿಂಗಲ್ಲೇ ಡಮರ್. ಅಲ್ಲ, ನಾನು ನೆನ್ನೆನೇ ಹೇಳ್ಬಿಟ್ನಲ್ಲ, ಎಸ್ಕೆ ತೀರಿಸ್ಬಿಟ್ರಿ ಅಂತ ಹೇಳ್ಬಿಟ್ಟು. In nomine Patris et Filii et Spiritus Sancti. ಐಸಿ ನಾವು ಬಿಟ್ಟಿಲ್ಲ ಬ್ರೋ, ನೀವೇ ಆಯ್ಕೊಂಡಿರೋದು. ಹೆಲ್ಪ್ ಆಗಿದೆ ನಿಮ್ಗೆ, ಬೀಳ್ತಾ ಇಲ್ಲ. ಹೌದು, ಆಲ್ರೆಡಿ ಒದ್ದಾಡ್ತಾವನೆ, ಆದ್ರೆ ಇವ್ರಿಗೆ ಇದೆಲ್ಲ ಟೆನ್ಷನ್ ಇಲ್ಲ, ಇವ್ರಿಗೆ ಇದೇ ಟೆನ್ಷನ್. ಅದು ಕುತ್ಕೊಂಡ್ರಷ್ಟು ಪೊಸಿಷನ್ ನೋಡ್ರಿ. ಅಲ್ಲೇ ಇರೋದು ಇಲ್ಲಿ ಬ್ರೋ, ನೋಡಿ ಅಲ್ಲೇ ಇರೋದು ಇಲ್ಲಿ. ಫೈನಲಿ ಕಾಗಿನಹಾರೆ ವ್ಯೂ ಪಾಯಿಂಟ್ಗೆ ಬಂದಿದ್ದೀವಿ. ಸೊ ನೋಡ್ಬೋದು ಬೈಕ್ಸು ಎಲ್ಲ
ಹೇಗಿದೆ ಅಂತ. ಎಲ್ಲಿ ಇನ್ನೊಬ್ರು ಎಲ್ಲಿ? ಏ ಬ್ರೋ ಹಂಗೆ ಒಳಿಯಿಲ್ಲ ಹಿಂಗೆ ಹಂಗೆ. ಯೂಟ್ಯೂಬ್ ತೆಗೀರಿ ಬ್ರೋ. ಹಾ ನಡೀರಿ. ಇದೊಂದು ಆಫ್ ರೋಡ್ ಇದೆ, ಬಟ್ ಆಗುತ್ತಾ ಮಾಡೋಕ್ಕಾಗುತ್ತೆ ಅಂತ ಟೆರೈನು ಚೆಕ್ ಮಾಡ್ತಾ ಇದ್ದೀನಿ. ಬಿಕಾಸ್ ಆಫ್ ರೋಡ್ ಮಾಡೋಕ್ಕಿಂತ ಮುಂಚೆ ಟೆರೈನ್ ಚೆಕ್ ಮಾಡೋದು ತುಂಬ ಇಂಪಾರ್ಟೆಂಟು. ಇಲ್ಲ ಅಂತಂದರೆ ನಿಮ್ಗೆ ಅದು ಪಲ್ಸ್ ಗೊತ್ತಾಗಲ್ಲ, ಎಲ್ಲಿ ಸ್ಲಿಪ್ಪರ್ ಇದೆ, ಎಲ್ಲಿ ಗಟ್ಟಿ ಇದೆ, ಎಲ್ಲಿ ಕಾನ್ಫಿಡೆಂಟಾಗಿ ನಾವು ಗಾಡಿ ಮೂವ್ ಮಾಡ್ಬೋದು. ಇದೆಲ್ಲ ತಿಳ್ಕೊಬೇಕು ಅಂದರೆ ಫಸ್ಟು ಟೆರೈನ ಚೆಕ್ ಮಾಡಲೇಬೇಕು. ಸೊ ಅದನ್ನೇ ಚೆಕ್ ಮಾಡ್ತಾಯಿದ್ದೀನಿ. ಬಟ್ ಇದು ಮಾಡಿದ್ರೆ ಒನ್ ಆಫ್ ದಿ ಬೆಸ್ಟ್ ಅಡ್ವೆಂಚರ್ ಆಗುತ್ತೆ. ನೋಡ್ಬೋದು ಹೇಗಿದೆ ಅಂತ. ನೋಡೋಣ. ಟೆರೈನ್ ಚೆಕ್ ಮಾಡೋಕ್ಕೆ ಬಂದೆ, ಮಾಡ್ಬೋದು, ಬಟ್ ತಪ್ಪಿದೆ. ಅವ್ರು ನೋಡ್ಬೋದು ಅಲ್ಲಿದ್ದಾರೆ. ಸೊ ನನ್ನ ಬ್ಯಾಕ್ಗ್ರೌಂಡ್ ನೋಡಿದ್ರೆ ನಿಮಗೆ ಈ ಥರ ಕಾಣಿಸುತ್ತೆ. ಸೊ ಸುತ್ತಲೂ ಕಾಡು, ಪ್ರಕೃತಿ. ಸೊ ಹಿಂದೆಗಡೆ ಅಂತೂ ಎಷ್ಟು ದೂರ ನೋಡ್ತೀವೋ ಅಷ್ಟು ದೂರನೂ ಕಾಡೆ, ಫಾಗೆ. ಆಮೇಲೆ ಲಾಸ್ಟ್ ಒಂದು ಕೂತ್ಬಿಟ್ಟು ಒಂದು ವಿಡಿಯೋ ಕೊಡೋಗಿ ನಿಮ್ಮ ಅಪ್ಪ ಅಮ್ಮ ಕೇಳ್ತಾರೆ ನಾವು ಇದು ಕಾರಣ ಅಲ್ಲ ಅಂತ ಹೇಳಕ್ಕೆ. ಹುಷಾರು, ಸ್ಲಿಪ್ಪರ್ ಇದೆ ಅಲ್ಲಿ. ಒಳ್ಳೆ ಎಲ್ಲ ಹಾಯ್ಕೊಂಡ್ರು, ಒಳ್ಳೆ ಜಾರದು ಜಾರುತ್ತೆ. ಅಲ್ಲಿ ಹೋಗೋದಲ್ಲ ಶರ್ಟ್, ಅಲ್ಲಿ ತಿರ್ಗ್ಸಕ್ಕಾಗಲ್ಲ ಗಾಡಿಗೆ. ನಂಗೆ ಇಲ್ಲೇ ಬರೋ ಭಯ. ಇಲ್ಲಿ ನೋಡಿ ಹೌದಾ? ಅಲ್ಲಿ ಏ ಅವೆಲ್ಲ ಅಸಾಲ್ಟ್. ಇಳಿಸೋದು ಕಷ್ಟ. ಆದರೆ ಅದೇನೆ ನೀವು ಹೋಗಿದ್ರೆ ಇಷ್ಟೊತ್ತಿಗೆ ಒಂದು 30 ಸರಿ ದಬ್ಬಾಕೊಂತ ಇದ್ರಿ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಅದರಲ್ಲಿ ABS ಪ್ರಾಬ್ಲಮ್ ಇದೆ. ನೀವು ಒಂದು 3 ಸರಿ ಬಿದ್ರಲ್ಲ. ಏ ನಾನು ಬಿದ್ದ ಅವನೆಲ್ಲಿ ಇಲ್ಲಿ. ಅಷ್ಟೇ, ಅಲ್ಲಿ ನಾವು ಹೋಗ್ಲೇಬೇಕು. ಟಮಾರೋನ್ ಅಲ್ಲಿಗೆ. ಇಲ್ಲಿ ಕಾಣಿಸ್ತಾನೆ ಇಲ್ಲ. ಅಷ್ಟೇ. ಬೀಜ ಬಾಯಿ ಬಂತ ಸಾಕು. ಗಾಡಿ ಕೆಳಗೆ ಗಾಡಿ ಕೆಳಗೆ ಹಾಕೋ. ನಿನ್ ಸೈಡ್ ಕಾಲು ಆ ಕಡೆ ಕಾಲಕ್ಕೆ. ಗಾಡಿ ಕೆಳಗೆ ಹಾಕೋ. ಹಂಗೆ ಟರ್ನ್ ಮಾಡ್ಕೋ. ಬೇಡ ಅಂತಂದ್ರು ಬೆಟ್ಟ ತೋರಿಸಿ ಮೇಲೆ ಹೋಗ್ತೀನಿ ಅಂತ ಹೇಳಿ ನಮ್ಮ ಹುಡುಗ ಮಧ್ಯದಲ್ಲಿ ತಗ್ಲಾಕೊಂಡು ನಮ್ಮ ಗಾಡಿ ಕೆಳಗೆಲ್ಲ ಬೀಳ್ಸ್ಕೊಂಡು ಹೋಗಾಡ್ತಾರೆ. ಅಷ್ಟೇ ಮುಗೀತು ಬರ್ತಾನೆ. ಎಷ್ಟು ದೂರ ಇದಾರೆ ಗೊತ್ತಾ? ಇರಿ ಕಣ್ಣಿಗೆ ಕಾಣುತ್ತಲ್ಲ. ಇದು 1, ಇದು 2, ಇದು 3, ಇದು 4 ಆದ್ರೂ ಒದ್ದಾಡ್ತಾವ ಅಷ್ಟು ದೂರ. ಇಲ್ಲಾಗಿ ಅಲ್ಲಿಲ್ಲ, ಹಿಂಗೆ ಇದೆ ಟನಲ್ ಗಿಡ ಗೂಡ್ಸು. ನಿಂತೋಗ್ಬಿಟ್ಟೈತೆ ಟ್ರೈನು. ಪ್ರಕೃತಿಯ ಸಹನೆಯನ್ನು ದೌರ್ಬಲ್ಯವೆಂದು ಭಾವಿಸಬೇಡ. ಅವಳ ಪ್ರತೀಕಾರ ತಲೆಮಾರಿಗಳಿಗೂ ಮರೆಯದ ಶಿಕ್ಷೆಯಾಗುತ್ತದೆ. ಸೊ ಸೇಫ್ ಫಾರೆಸ್ಟ್.